ಒಂದ್ ಕಡೆ ಬೆಳಗಾವಿಗೆ ಡಿಕೆಶಿ ಎಂಟ್ರಿ ಆಗ್ತಿದ್ದ ಹಾಗೆ ಇತ್ತ ಬೆಂಗಳೂರಿನಲ್ಲಿ ಬ್ರದರ್ಸ್ ಮೀಟಿಂಗ್ ಆಗ್ತಾ ಇದೆ. ಸಚಿವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಸತೀಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಹೋಗಿ ಅಲ್ಲಿ ರೈತರನ್ನ ಮಾತನಾಡಿ ಸಂಧಾನದಲ್ಲಿ ಯಶಸ್ವಿ ಆಗ್ತಾರೆ. ಇನ್ನೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಈಗ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆ ಮೂಲಕ ಮತ್ತೊಂದು ಸುತ್ತಿನ ಡಿಕೆ ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ವಾರ್ಗೆ ಸಾಕ್ಷಿಯಾಗುತ್ತಾ ಅಂತ ಒಂದ್ ಕಡೆ ಬೆಳಗಾವಿಗೆ ಎಂಟ್ರಿಯನ್ನ ಪಡೆದು ಅಲ್ಲಿ ಸಂಧಾನ ಮಾಡೋದ್ರಲ್ಲಿ ಯಶಸ್ವಿ ಆಗೋದು. ಒಂದ್ ರೀತಿಯಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಬೆಳಗಾವಿಯಲ್ಲೇ ಮುಜುಗರ ಉಂಟು ಮಾಡುವಂತಹ ಸಂದರ್ಭ ಇದು. ಈ ಹಿಂದೆ ಕೂಡ ಕನಕಪುರದಿಂದ ಬಂದು ಬೆಳಗಾವಿಯಲ್ಲಿ ಯಾಕೆ ತಮ್ಮ ಕೆಲಸವನ್ನ ಮಾಡ್ತಾರೆ, ಯಾಕೆ ಈ ರೀತಿಯಾಗಿ ಅವರ ಕೆಲಸ ಆಗ್ತಿದೆ, ಪ್ರಭಾವ ಬೀರ್ತಾರೆ ಅಂತ ಇದೀಗ ತೀವ್ರ ಕುತೂಹಲ ಕೇಳುತ್ತಿದೆ. ಬ್ರದರ್ಸ್ ನಡುವಿನ ಚರ್ಚೆ ಏನ್ ಚರ್ಚೆ ಆಗುತ್ತೆ? ಈ ಮೂಲಕ ನಿನ್ನೆಷ್ಟೇ ಸಿಎಂ ಸಕ್ಕರೆ ದನಿಗಳ ಜೊತೆ ಚರ್ಚೆಯನ್ನ ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾತಿನ ವಿನಿಮಯಗಳಾಗಿತ್ತು. ಬೆಳಗಾವಿ ರೈತರ ಮನವೊಲಿಕೆಗೆ ಡಿಕೆಶಿ ಎಂಟ್ರಿಯ ಬೆನ್ನಲ್ಲೇ ಈಗ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ಮೀಟಿಂಗ್ ಏನಿದೆ ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇತ್ತ ಬೆಳಗಾವಿಗೆ ಡಿಕೆಶಿ, ಬೆಂಗಳೂರಲ್ಲಿ ಬ್ರದರ್ಸ್ ಮೀಟಿಂಗ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಜಾರಕಿಹೊಳಿ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದೀಗ ಒಂದ್ ಕಡೆ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಹೋಗಿ ಸಂಧಾನದಲ್ಲಿ ಅಲ್ಲಿ ಯಶಸ್ವಿ ಆಗ್ತಾರೆ ಸಂಧಾನದಲ್ಲಿ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದ್ ರೀತಿಯಾಗಿ ಮುಜುಗರ ಅಂತ ಹೇಳ್ಬೋದು. ಇದು ಯಾವ ರೀತಿಯಾಗಿ ಈಗ ಮೀಟಿಂಗ್ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ? ಅವಿನಾಶ್, ದೋಸ್ತಿ ಸರ್ಕಾರದಲ್ಲಿ ರಾಜಕಾರಣದ ಸಂಘರ್ಷ ಶುರುವಾಗಿದೆ ಅಂತ ಹೇಳ್ಬೋದು. ಯಾವಾಗ ಸಚಿವ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಅಖಾಡಕ್ಕಿಳಿದ್ರು, ಬೆಳಗಾವಿ ರಾಜಕಾರಣದ ಅಖಾಡಕ್ಕಿಳಿದ್ರು, ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದೆಡೆ ಸೇರಿ ಸಭೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದೀಗ ಜಾರಕಿಹೊಳಿ ಬ್ರದರ್ಸ್ ಸಭೆ ಮುಕ್ತಾಯವಾಗಿದೆ. ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮತ್ತೆ ಹಸ್ತಕ್ಷೇಪ ಮಾಡ್ತಾ ಇರತಕ್ಕಂತ ಡಿಕೆ ಶಿವಕುಮಾರ್ ಅವರ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರೆ ಅಂತಕ್ಕಂಥ ಒಂದು ಅಸಮಾಧಾನವನ್ನ ಈ ಹಿಂದೆ ಕೂಡ ಒಂದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಸಾಕಷ್ಟು ಬಹಿರಂಗವಾಗಿಯೇ ಒಂದು ಅಸಮಾಧಾನವನ್ನು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಒಂದು ವಿಚಾರ ಹೈಕಮಾಂಡ್ ಕದ ಕೂಡ ತಟ್ಟಿತ್ತು. ಆದ್ರೆ ಇದೀಗ ಮತ್ತೆ ಒಂದು ಕಡೆ ಇಲ್ಲಿ ರೈತರ ಒಂದು ಕಬ್ಬು ಬೆಳೆಗಾರರು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಪ್ರತಿಭಟನೆ ಯಾರ ಒಂದು ಮನವಿಗೂ ಕೂಡ ರೈತರು ಬಗ್ಗಿರಲಿಲ್ಲ, ಜಗ್ಗಿರಲಿಲ್ಲ. ಜೊತೆಗೆ ಇದೀಗ ಒಂದು ಸಚಿವ ಮತ್ತೆ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ತೆರಳಿ ಆ ರೈತರ ಒಂದು ಏನು ಉಪವಾಸ ಕೂತಿರ್ತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ರೈತರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಆ ರೈತರು ಕೂಡ ತಮ್ಮ ಹೋರಾಟವನ್ನು ಕೂಡ ವಾಪಸ್ ಪಡೆದಿದ್ದಾರೆ. ಯಾವಾಗ ಡಿಕೆ ಶಿವಕುಮಾರ್ ಅವರು ಮತ್ತೆ ಬೆಳಗಾವಿಗೆ ಇಳಿದ್ರು, ಆಗ ಮತ್ತೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಭೆಯನ್ನ ಮಾಡಿದ್ರು. ಅಂದ್ರೆ ಪದೇ ಪದೇ ಬೆಳಗಾವಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರತಕ್ಕಂಥ ಡಿಕೆ ಶಿವಕುಮಾರ್ ವಿರುದ್ಧ ಯಾವ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನಿನ್ನೆ ತಾನೇ ಕೂಡ ಒಂದು ಸಿಎಂ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಪಾಲ್ಗೊಂಡಿದ್ರು ಮತ್ತು ಇತರೆ ಬೆಳಗಾವಿ ರಾಜಕಾರಣಿಗಳು ಕೂಡ ಪಾಲ್ಗೊಂಡಿದ್ರು. ಆದ್ರೂ ಕೂಡ ಇವತ್ತಿನ ಒಂದು ವಿಚಾರ ಏನಿದೆ, ಬೆಳವಣಿಗೆ ಏನಿದೆ, ಮತ್ತೆ ಡಿಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಆಗಿ ಹೊರಹೊಮ್ಮಿದ್ರೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಅಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹಂತ ಹಂತವಾಗಿ ಬೆಳಗಾವಿ ರಾಜಕಾರಣವನ್ನ ತಮ್ಮ ನಿಯಂತ್ರಣಕ್ಕೆ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಳ್ತಾ ಇದಾರ ಅಂತಕ್ಕಂಥ ಒಂದು ಆತಂಕ ಜಾರಕಿಹೊಳಿ ಬ್ರದರ್ಸ್ ಅಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿನೇ ಕೂಡ ಡಿಕೆ ಶಿವಕುಮಾರ್ ಅವರು ಯಾವಾಗ ಬೆಳಗಾವಿಗೆ ಇಳಿದ್ರು, ಆ ತಕ್ಷಣವೇ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಂದು ಸುಮಾರು ಕೆಲ ಕ್ಷಣಗಳ ಕಾಲ ಸಭೆಯನ್ನು ಕೂಡ ಮಾಡಿದ್ರು. ಸಭೆ ಮಾಡಿದ ಬಳಿಕ ಪ್ರತಿಕ್ರಿಯೆ ಕೂಡ ನಿರಾಕರಿಸಿದ ಸತೀಶ್ ಜಾರಕಿಹೊಳಿ ಹಾಗೆ ಕೂಡ ಈ ನಿವಾಸದಿಂದ ತೆರಳಿದ್ರು ಅಂತ ಹೇಳ್ಬೋದು. ಅವಿನಾಶ್, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗಾಗಿ.